ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ವಿಜ್ಞಾನಿ ವಿಜ್ಞಾನ ವಿನೋದ ಅನ್ನೋ ಕಾರ್ಯಕ್ರಮದಲ್ಲಿ ಸರ್ ಸಿ.ವಿ. ರಾಮನ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ರೀತಿಯ ಇಂಟ್ರಡಕ್ಷನ್ ಅಂತ ಏನಿದೆ ಆ ಇಂಟ್ರಡಕ್ಷನ್ ರೀತಿಯಲ್ಲಿ ನಾನು ಮಾತನಾಡಿದೆ. ಅದನ್ನ ಮುಂದುವರೆದ ಭಾಗವಾಗಿ ಹೇಳೋದಾದ್ರೆ, ಸರ್ ಸಿ.ವಿ. ರಾಮನ್ ಅವರು ನವೆಂಬರ್ 7ನೇ ತಾರೀಕು 1888ರಂದು ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಜನಿಸಿದವರು. ಅವರ ತಂದೆ ಕೂಡ ಪ್ರಖ್ಯಾತ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂಥವರು. ಅವರಿಗೆ ಹೊಟ್ಟು ಸಂಸಾರದ ಕುಟುಂಬದ ಜವಾಬ್ದಾರಿಯಲ್ಲಿ ಸಿಲುಕಿದ್ದರಿಂದ ತನ್ನ ಮಗ ಮೇಧಾವಿಯಾದಂತಹ ಸಿ.ವಿ. ರಾಮನ್ ಅವರಿಗೆ ಹೆಚ್ಚು ಅನುಕೂಲಗಳು ಮಾಡಿಕೊಡಲಾಗದಿದ್ದರೂ ಅವರು ಮಾಡಿದ ನಿರಂತರ ಪ್ರೋತ್ಸಾಹವೇ ಮುಂದೆ ಸಿ.ವಿ. ರಾಮನ್ ಅವರಿಗೆ ವರದಾನವಾಯಿತು ಅಂತ ಎಲ್ಲ ಹೇಳ್ತಾರೆ. ಸಿ.ವಿ. ರಾಮನ್ ಅವರು ತಮ್ಮ 12ನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಪದವಿ ಪಡೆದು ಅನಂತರ 16ರಲ್ಲಿ ಪದವಿ, 19ನೇ ವಯಸ್ಸಿನಲ್ಲಿ MSc ಪದವಿ ಗಳಿಸಿ ಅದೇ ವರ್ಷ ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಡೆಪ್ಯೂಟಿ ಅಕೌಂಟೆಂಟ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಅಂತಂದ್ರೆ ಉಪಲೆಕ್ಕಾಧಿಕಾರಿಯಾಗಿ ತಮ್ಮ ಜೀವನವನ್ನ ಕೋಲ್ಕತ್ತಾದಲ್ಲಿ ಆರಂಭಿಸಿದರು. ಅವರ ವೃತ್ತಿ ಜೀವನದ ಒಂದು ಹವ್ಯಾಸವಾಗಿ ವೃತ್ತಿ ಜೀವನದ ಜೊತೆಯಲ್ಲೇ ತಮಗೆ ಆಸಕ್ತಿ ಇದ್ದಂತಹ ಭೌತಶಾಸ್ತ್ರದ ಪ್ರಯೋಗಗಳನ್ನು ಮಾಡುತ್ತಾ, ಭೌತಶಾಸ್ತ್ರದ ಒಂದು ಚಿಂತನೆಗಳನ್ನ ಮಾಡುತ್ತಾ ಮುಂದೆ 1924ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿ ಪ್ರಾಧ್ಯಾಪಕ ವೃತ್ತಿಯನ್ನ ಕೈಗೊಳ್ತಾರೆ. ಅದೇ ಕೋಲ್ಕತ್ತಾದಲ್ಲಿ ಅವರು ಭೌತಶಾಸ್ತ್ರ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ 1926ರಲ್ಲಿ ಲಂಡನ್ ವಿಶ್ವವಿದ್ಯಾಲಯದ ಫೆಲೋ ಆಗಿ ಕೂಡ ಅವರು ಆಯ್ಕೆ ಆಗ್ತಾರೆ. 1928 ಫೆಬ್ರವರಿ 28ನೇ ತಾರೀಕಂದು ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲೇ ಮಾಡಿದಂತಹ ಪ್ರಯೋಗಕ್ಕೆ ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುತ್ತೆ. ಅದೇ ರಾಮನ್ ಎಫೆಕ್ಟ್ ಅಂತ ನಾವೇನು ಸರ್ವೇ ಸಾಧಾರಣವಾಗಿ ಹೇಳ್ತೀವಿ, ಅದೇ ರಾಮನ್ ಪರಿಣಾಮ. ಈ ರಾಮನ್ ಪರಿಣಾಮ ಇವರು ಮಾಡಿದಂತಹ ಪ್ರಯೋಗಕ್ಕೆ ಮುಂದೆ 1930ರಲ್ಲಿ ಇವರಿಗೆ ನೊಬೆಲ್ ಪಾರಿತೋಷಿಕ ಕೂಡ ಲಭಿಸುತ್ತೆ. 1929ರಲ್ಲೇ ಲಂಡನ್ ರಾಯಲ್ ಸೊಸೈಟಿ ಇವರಿಗೆ ಸರ್ ಬಿರುದನ್ನ ನೀಡಿ ಗೌರವ ಸಲ್ಲಿಸಿತ್ತು. ನೈಟ್ಹುಡ್ ಪ್ರಶಸ್ತಿಯನ್ನ, ಸರ್ ಬಿರುದಾಂಕಿತ ನೈಟ್ಹುಡ್ ಪ್ರಶಸ್ತಿಯನ್ನ ನೀಡಿ ಗೌರವ ಸಲ್ಲಿಸಿತ್ತು. ಅವರು ಅಂದಿನ ಕಾಲದಲ್ಲಿ ಭಾರತದಿಂದ ಲಂಡನ್ಗೆ ಹೋಗ್ಬೇಕು ಅಂತಂದ್ರೆ ಅದೊಂದು ರೀತಿ ಸಮುದ್ರ ಪ್ರಯಾಣ ಆಗಿತ್ತು. ಆ ಸಮುದ್ರ ಪ್ರಯಾಣ ಮಾಡ್ತಾ ಅವರು ಆಕಾಶದ ಬಣ್ಣ ನೀಲಿ ಮತ್ತು ಸಮುದ್ರದ ಬಣ್ಣ ನೀಲಿ ಏಕೆ ಅನ್ನೋ ಒಂದು ಚಿಂತನೆ ಅವ್ರನ್ನ ಕಾಡ್ತಾ, ಆ ಒಂದು ಚಿಂತನೆನೇ ಅವ್ರಿಗೆ ಈ ರಾಮನ್ ಪರಿಣಾಮದ ಪ್ರಯೋಗವನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾಂದಿ ಆಯ್ತು ಅಂತ ನಾವು ಹೇಳ್ಬೋದು. ಮುಂದೆ ಸಹ ಸಂಶೋಧಕ KS ಕೃಷ್ಣನ್ ಅವರ ಜೊತೆ ಇವರು 7 ವರ್ಷಗಳ ಕಾಲ ಸುದೀರ್ಘ ಪ್ರಯೋಗಗಳನ್ನ ನಡೆಸಿ, ಅದು ಕೋಲ್ಕತ್ತಾದಲ್ಲೇನೆ ನಮ್ಮ ಭಾರತದಲ್ಲೇ ಆ ಪ್ರಯೋಗನ ಮಂಡಿಸಿ 1928 ಫೆಬ್ರವರಿ 28 ಮಂಡಿಸಿದ ದಿನವನ್ನೇ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಮ್ಮ ಭಾರತ ಸರ್ಕಾರ ಘೋಷಣೆ ಮಾಡುತ್ತೆ. 1950ರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಪರಮೋಚ್ಚ ನಾಗರಿಕ ಅಂತ ಹೇಳಿ ಕೂಡ ಬಿರುದನ್ನ ನೀಡಿ ಗೌರವಿಸುತ್ತೆ. ಈ ರಾಮನ್ ಎಫೆಕ್ಟ್ ಅಂದ್ರೆ ಏನು? ಬೆಳಕಿನ ಚೆದುರುವಿಕೆ ಸಂಬಂಧಪಟ್ಟಂತೆ ಮಾಡಿದ ಪ್ರಯೋಗ. ಆಕಾಶದ ಬಣ್ಣದ ನೀಲಿ ಬಣ್ಣಕ್ಕೂ ಸಮುದ್ರದ ನೀಲಿ ಬಣ್ಣಕ್ಕೂ ವ್ಯತ್ಯಾಸ ಇದೆಯಲ್ಲ ಅಂತ ಇವರು ಪ್ರಯೋಗಗಳು ಮಾಡಿದ್ದೇ ರಾಮನ್ ಎಫೆಕ್ಟ್. ಆ ರಾಮನ್ ಎಫೆಕ್ಟ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೋತೇನೆ. ಹಾಗೆ ಇವರಿಗಿದ್ದಂತಹ ಸಾಕಷ್ಟು ಹವ್ಯಾಸಗಳಲ್ಲಿ ಸಂಗೀತ ಕೂಡ ಒಂದು. ಅದ್ರ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ. ಅದಕ್ಕೂ ಮುನ್ನ ರಾಮನ್ ಎಫೆಕ್ಟ್ ಅನ್ನೋದು ಕೇವಲ
ಭೌತಶಾಸ್ತ್ರ ವಿಜ್ಞಾನ ವಿಭಾಗಕ್ಕೆ ಮಾತ್ರ ಅಲ್ಲ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಷ್ಟೇ ಏಕೆ ವೈದ್ಯ ವಿಜ್ಞಾನ, ಇವತ್ತಿನ ನ್ಯಾನೋ ಟೆಕ್ನಾಲಜಿ ಕ್ಷೇತ್ರಕ್ಕೂ ಕೂಡ ರಾಮನ್ ಎಫೆಕ್ಟ್ ಅನ್ನೋದು ತುಂಬಾ ಉಪಾಯಕಾರಿ ಅಂತಂದ್ರೆ ತುಂಬಾ ಪರಿಣಾಮ, ತುಂಬಾ ಅದರ ಅಪ್ಲಿಕೇಶನ್ಸ್ ಇದೆ ಅಂತ ನಾವು ನೋಡ್ತಾ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಸಿ.ವಿ. ರಾಮನ್ ಅವರನ್ನ ನೆನಪಿಸಿಕೊಳ್ಳ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.